ತುಮಕೂರು ಮೂಲದ ಟೆಕ್ಕಿಗಳಿಗೆ ಗುಡ್ ನ್ಯೂಸ್ ಇದೆ ನೋಡಿ. ಟೆಕ್ಕಿಗಳ ಈ ಪ್ರಯಾಣ ಪರದಾಟವನ್ನ ತಪ್ಪಿಸೋದಕ್ಕೆ ಜಿಲ್ಲಾಡಳಿತ ಒಂದು ಅದ್ಭುತವಾಗಿರುವಂತ ಪ್ಲಾನ್ ಮಾಡಿದೆ. ತುಮಕೂರಿನಲ್ಲಿ ಐಟಿ-ಬಿಟಿ ಕ್ಲಸ್ಟರ್ ಅನ್ನ ಆರಂಭಿಸುವುದಕ್ಕೆ ಚಿಂತನೆ ಆಗ್ತಿದೆ. ತುಮಕೂರಿನಿಂದ ಬೆಂಗಳೂರಿಗೆ ಓಡಾಡುವಂತ ಟೆಕ್ಕಿಗಳ ಅವರ ಮಾಹಿತಿಯನ್ನ ಸಂಗ್ರಹ ಮಾಡೋದಕ್ಕೆ ಮುಂದಾಗಿದ್ದಾರೆ. ಟೆಕ್ಕಿಗಳಿಗೆ ತುಮಕೂರಿನಿಂದಲೇ ಕೆಲಸ ಮಾಡೋದಕ್ಕೆ ಅನುವು ಮಾಡಿಕೊಡೋದಕ್ಕೆ ಈಗ ಮಹತ್ವದ ಹೆಜ್ಜೆ ಇಡ್ತಿದ್ದಾರೆ. ಉದ್ಯೋಗ ಕಂಪನಿಗಳ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳಲು ಮನವಿ ಮಾಡಲಾಗ್ತಿದೆ. ಐಟಿ-ಬಿಟಿ ಉದ್ಯೋಗಿಗಳಿಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ತುಮಕೂರಿನಿಂದಲೇ ಈಗ ತಮ್ಮ ಕೆಲಸಗಳನ್ನ ಮಾಡೋದಕ್ಕೆ ಸರ್ಕಾರ ಮುಂದಾಗ್ತಿದೆ. ಆ ನಿಟ್ಟಿನಲ್ಲಿ ಏನು ಓಡಾಡಬೇಕಿತ್ತು, ದೂರ ಭಾಗದಿಂದ ಬೆಂಗಳೂರಿಗೆ ಬರಬೇಕಿತ್ತು, ಟ್ರಾಫಿಕ್ ಕಿರಿಕಿರಿ, ಆ ನಿಟ್ಟಿನಲ್ಲೇ ತುಮಕೂರಿನಲ್ಲಿ ಐಟಿ-ಬಿಟಿ ಒಂದು ಕ್ಲಸ್ಟರ್ ಅನ್ನ ಆರಂಭಿಸುವುದಕ್ಕೆ ಚಿಂತನೆ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಯಾರ್ಯಾರು ಓಡಾಟ ಮಾಡ್ತಿದ್ರು ಅದಕ್ಕೂ ಕೂಡ ಬ್ರೇಕ್ ಬೀಳುತ್ತೆ. ಜೊತೆಯಲ್ಲಿ ಆ ಪ್ರಯಾಣ ಮಾಡುವಂತ ಪರದಾಟ ಹೋಗಿ ಅವರ ಮಾಹಿತಿಯನ್ನ ಕಲೆ ಹಾಕುವುದಕ್ಕೂ ಮುಂದಾಗಿದ್ದಾರೆ. ಅಂದ್ರೆ ಸದ್ಯ ತುಮಕೂರಿನಿಂದ ಬೆಂಗಳೂರಿಗೆ ನಿತ್ಯ 5,000 ಟೆಕ್ಕಿಗಳು ಪ್ರಯಾಣ ಮಾಡ್ತಾ ಇದ್ರು, ಪ್ರತಿನಿತ್ಯ ಓಡಾಡ್ತಿದ್ರು. ಬೆಂಗಳೂರಿಗೆ ಹೋಗಿ ವಿವಿಧ ಕಂಪನಿಗಳಲ್ಲಿ ಕೆಲಸ ಮಾಡ್ತಿದ್ದಾರೆ ಟೆಕ್ಕಿಗಳು. ಆ ನಿಟ್ಟಿನಲ್ಲಿ ಈಗ ಬಹಳ ಪ್ರಮುಖವಾದಂತ ಕ್ಲಸ್ಟರ್ ಅನ್ನ ಮಾಡೋದಕ್ಕೂ ಮುಂದಾಗಿದ್ದಾರೆ. ನಮ್ಮ ತುಮಕೂರು ಜಿಲ್ಲೆಗೆ ಕಳೆದ ವಾರ ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್ CEO ಶ್ರೀ ಸಂಜೀವ್ ಗುಪ್ತಾ ಅವರು ನಮ್ಮ ಐಟಿ-ಬಿಟಿ ಸೆಕ್ರೆಟರಿ ಅವರು ಕಳಿಸ್ಕೊಟ್ರು. ಅವರು ಏನಕ್ಕೆ ಬಂದಿದ್ರು ಅಂತ ಹೇಳಿದ್ರೆ, ನಮ್ಮ ತುಮಕೂರು ಜಿಲ್ಲೆಯಲ್ಲಿ IT ಕಂಪನೀಸು ಪ್ರಾಸ್ಪೆಕ್ಟ್ಸ್ ನೋಡಲಿಕ್ಕೆ ಅವರು ಬಂದು ಒಂದು ಎಲ್ಲ ನೋಡ್ಕೊಂಡು ಹೋಗಿದ್ರು. ನಮ್ಮ ಇಂಡಸ್ಟ್ರಿಯಲ್ ಏರಿಯಾ, ವಸಂತ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಮತ್ತು ಈಗ ಫೇಸ್ 4, 5, 6 ಡೆವಲಪ್ ಆಗ್ತಾ ಇದೆ. ಅಲ್ಲಿ ಕೂಡ ನಾವು ಸಾಫ್ಟ್ವೇರ್ ಇಂಡಸ್ಟ್ರಿಗೋಸ್ಕರ ಒಂದು 150 acres ನಾವು ಇಯರ್ ಮಾರ್ಕ್ ಮಾಡಿದ್ವಿ. ಅವರು ಬಂದು ನೋಡಾದಮೇಲೆ ನಮ್ಮಲ್ಲಿ ಸುಮಾರು 7 ಇಂಜಿನಿಯರಿಂಗ್ ಕಾಲೇಜಸ್ ಇದೆ, ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಇದೆ. ಅವರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಸಾಫ್ಟ್ವೇರ್ ಕಂಪನೀಸ್ ಆರ್ ಲುಕಿಂಗ್ ಔಟ್ ಫಾರ್ ಸ್ಪೇಸಸ್ ಫಾರ್ ಲೀಸ್, ರೆಂಟಲ್ ಬೇಸಿಸ್ ಮೇಲೆ ಅವರು ಸ್ಪೇಸಸ್ ನೋಡ್ತಿದ್ದಾರೆ. ಮತ್ತು ಸಾಫ್ಟ್ವೇರ್ ಕಂಪನೀಸ್ ಈ Tier 2 ಸಿಟೀಸಲ್ಲಿ ಬಂದು ಸ್ಥಾಪನೆ ಮಾಡಿದ್ರೆ ಅವ್ರಿಗೆ ಸುಮಾರು ಫಿನಾನ್ಷಿಯಲ್ ಬೆನಿಫಿಟ್ಸ್ ಕೂಡ ಅವ್ರಿಗೆ ಸಿಗುತ್ತೆ ಅನ್ನೋ ಮಾಹಿತಿ ಕೊಟ್ಟಿದ್ರು. ಸೊ ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್ ಅವರು ಏನು ಹೇಳಿದ್ರು ಅಂತ ಹೇಳಿದ್ರೆ, ನಮ್ಮ ಸಿಟಿ ಒಳಗಡೆ ಆ್ಯಂಡ್ ಮೋರೋವರ್ ಸಾಫ್ಟ್ವೇರ್ ಕಂಪನೀಸ್ಗೆ ಸಿಟಿ ಹತ್ತಿರ ಸ್ಪೇಸಸ್ ಇದ್ದರೆ ಅವ್ರಿಗೆ ಅನುಕೂಲ, ಮತ್ತು ಒಂದು ಪ್ಲಗ್ ಆ್ಯಂಡ್ ಪ್ಲೇ ಮಾಡೆಲಲ್ಲಿ ರೆಡಿಮೇಡ್ ಸ್ಪೇಸಸ್ ಅವೈಲೇಬಲ್ ಇದ್ದರೆ ಇಮಿಡಿಯೇಟ್ ಬಂದು ಅವರು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಕೂಡ ಅನುಕೂಲ ಆಗುತ್ತೆ ಅನ್ನೋ ವಿಚಾರನ ನಮ್ಮ ಹತ್ರ ಹೇಳಿದರು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಐಟಿ ಉದ್ಯೋಗಿ ಕಿರಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಕಿರಣ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಸರ್ ನಮಸ್ತೆ, ಕೇಳ್ತದೆ. ಸದ್ಯ ಈಗ ಸರ್ಕಾರ ಬಹಳ ಪ್ರಮುಖವಾಗಿ ತುಮಕೂರಿನಲ್ಲಿ ಒಂದು ಐಟಿ-ಬಿಟಿ ಕ್ಲಸ್ಟರ್ ಓಪನ್ ಮಾಡೋದಕ್ಕೆ ಚಿಂತನೆ ಮಾಡಿದ್ದಾರೆ. ಇದರಿಂದ ಎಷ್ಟರ ಮಟ್ಟಿಗೆ ಉಪಯೋಗ ಆಗುತ್ತೆ, ಅದು ಕೂಡ ಟೆಕ್ಕಿಗಳಿಗೆ? ತುಂಬಾ ಉಪಯೋಗ, ಯಾಕಂದ್ರೆ ತುಂಬಾ ಜನ ಐಟಿ ಉದ್ಯೋಗಗಳೆಲ್ಲ ಬೆಂಗಳೂರು ಹತ್ರನೇ ಇರೋದು. ತುಮಕೂರು ಸುತ್ತಮುತ್ತನೇ ತುಂಬಾ ಇದಾರೆ, ಡೈಲಿ ಓಡಾಡ್ತಿದ್ದಾರೆ, ಒಂದು ಸುಮಾರು 1000 ಜನ ಓಡಾಡ್ತಿದ್ದಾರೆ. ಅವ್ರಿಗೆಲ್ಲ ಅನುಕೂಲ ಆಗುತ್ತೆ. ಅಂದ್ರೆ ಓಡಾಡೋ ಆ ಟೆನ್ಷನ್, ಡೈಲಿ ಟ್ರಾವೆಲ್ ಮಾಡ್ಬೇಕು ಅನ್ನೋದು ತಪ್ಪುತ್ತೆ. ಆ ಮೂಲಕವಾಗಿ ಅಲ್ಲಲ್ಲೇ ಕೆಲಸ ಮಾಡ್ಕೋಬಹುದು. ಹೌದು, ತುಂಬಾ ಐಟಿ ಕಾರ್ಡರ್ ಎಲ್ಲ ಈ ವೈಟ್ ಫೀಲ್ಡ್ ಕಡೆ ಇರೋದ್ರಿಂದ ತುಮಕೂರಿಂದ ಓಡಾಡೋದು ತುಂಬಾ ರಿಸ್ಕ್ ಆಗುತ್ತೆ. ಒಂದು ತುಮಕೂರು ಹತ್ತತ್ರ ಆದ್ರೆ ಸ್ವಲ್ಪ ಅವ್ರಿಗೂ ಹತ್ರ ಆಗುತ್ತೆ ಅನ್ನೋದು. ಸೊ ಆ ನಿಟ್ಟಿನಲ್ಲಿ ನಿಮ್ ಕೆಲಸ ಅಲ್ಲೇ ಆಗುತ್ತೆ. ಸೊ ಒಂದು ಗುಡ್ ನ್ಯೂಸ್ ಕೊಟ್ಟಂಗೆ ಆಗಿಲ್ವಾ ಐಟಿ ಉದ್ಯೋಗಿಗಳಿಗಿದು? ಆಗುತ್ತೆ, 100% ಆಗುತ್ತೆ. ತುಂಬಾ ಜನ ಆಮೇಲೆ ಹತ್ರ ಇರೋದ್ರಿಂದ ತುಮಕೂರು ಸುತ್ತಮುತ್ತ ಆಗೋದ್ರಿಂದ ತುಂಬಾ ಜನನು ಬಂದು ಅವರು ಕೆಲಸಕ್ಕೆ ಅಪ್ಲೈ ಮಾಡ್ಕೋಬಹುದು. ದೂರದ ಊರದ ಬೆಂಗಳೂರಿಗೆ ಬರೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ. ಸೊ ಆ ನಿಟ್ಟಿನಲ್ಲಿ ಸರ್ಕಾರದ ಈ ಹೆಜ್ಜೆಯನ್ನ ನೀವು ಸ್ವಾಗತಿಸ್ತೀರಾ? ಹೌದು ಸರ್, ಹೌದು. ಎಸ್, ಧನ್ಯವಾದಗಳು ಕಿರಣ್ ತಮ್ಮೆಲ್ಲ ಮಾಹಿತಿಗೆ. ಸೊ ಈ ಮೂಲಕವಾಗಿ ಐಟಿ-ಬಿಟಿ ಕಂಪ್ನಿಯಲ್ಲಿ ಕೆಲಸ ಮಾಡುವಂಥ ಐಟಿ ಉದ್ಯೋಗಿಗಳಿಗೆ ಸರ್ಕಾರದ ಈ ಚಿಂತನೆ ನಿಜಕ್ಕೂ ಕೂಡ ಒಂದು ಗುಡ್ ನ್ಯೂಸ್ ಕೊಟ್ಟು ಆರಾಮಾಗಿ ಪ್ರಯಾಣ ಮಾಡುವಂಥ ಪರದಾಟ ತಪ್ಪುತ್ತೆ. ಅಲ್ಲಲ್ಲೇ ಕೆಲಸ ಮಾಡುವಂಥ ಅವಕಾಶವನ್ನು ಸದ್ಯ ಸರ್ಕಾರ ಕಲ್ಪಿಸುವುದಕ್ಕೂ ಮುಂದಾಗಿದೆ.